ಕೇವಲ 5 ನಿಮಿಷದಲ್ಲಿ 20 ಲಕ್ಷ ದರೋಡೆ ಮಾಡಿ ಎಸ್ಕೇಪ್ ಆಗಿರುವ ಘಟನೆ ನಡೆದಿದೆ. ದೇವನಹಳ್ಳಿಯ ವೆಂಕಟಗಿರಿ ಕೋಟೆ ಬಳಿ ಖಾಸಗಿ ಬಡಾವಣೆಯಲ್ಲಿ ಈ ಘಟನೆ ನಡೆದಿದ್ದು 20 ಲಕ್ಷಕ್ಕೆ 1 ಕೆಜಿ ಚಿನ್ನ ಕೊಡ್ತೀವಿ ಅಂತ ಹೇಳಿ ಆಂಧ್ರ ಮೂಲದ ವಿಶ್ವಪ್ರಸಾದ್ ರೆಡ್ಡಿ ಎಂಬಾತನಿಗೆ ಪಂಗನಾಮವನ್ನು ಹಾಕಿದ್ದಾರೆ. ಇನ್ನು ಈತ ಚಿನ್ನ ಖರೀದಿ ಮಾಡೋದಕ್ಕೆ ಅಂತ ಫ್ಲೈಟ್ನಲ್ಲಿ ಬಂದಿದ್ದ. ಕಾರ್ನಲ್ಲಿ ಹಣವನ್ನ ನೋಡ್ತಾ ಇದ್ದ ಹಾಗೆ ವಿಶ್ವಪ್ರಸಾದ್ ಮೇಲೆ 6 ಮಂದಿ ಹಲ್ಲೆ ನಡೆಸಿ 20 ಲಕ್ಷವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಚಂದ್ರಕಾಂತ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ದಿನ ವಿಜಯಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಹೈದರಾಬಾದ್ ಬೆಂಗಳೂರು ರೋಡ್ಗೆ ಹೊಂದಿಕೊಂಡಂತೆ ಒಂದು ಕ್ಲೇ ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮ್ಗೆ ಚಿನ್ನ ಕೊಡ್ತೀವಿ, ದುಡ್ಡು ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತಗೊಂಡ್ ಬರ್ತಾರೆ ಕಾರಲ್ಲಿ. ಇಬ್ರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವ್ರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನ ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರಿಗೆ ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತೆ ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಈ ಹೈದರಾಬಾದ್ ಅವರು ಕಡಿಮೆ ರೇಟ್ಗೆ ಚಿನ್ನ ಸಿಗ್ತದೆ, 1 ಕೆಜಿ 20 ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಸೆಗೊಳಗಾಗಿ ಬಂದು ಹಣ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ನಾವು ವಿಜಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಡಕಾಯಿತಿ ಪ್ರಕರಣ ದಾಖಲು ಮಾಡಿದ್ದೇವೆ. ಯಾಕಂದ್ರೆ 6 ಜನ ಇರ್ತಾರೆ. ಇದು ಅವ್ರಿಗೆ ಮೊಬೈಲ್ಸ್ ಕೂಡ ಅವ್ರ ಹತ್ರ ಇರ್ತದೆ, ಮತ್ತೆ ಅವ್ರ ಜೊತೆ ಸಂಪರ್ಕ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ತೀವಿ. ಸರ್, ಈಗ ಅವ್ರು ಯಾರು ಸರ್? ಹಣ ತಕೊಂಡ್ಬಂದಿದ್ದಾರೋ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ಯಾರು? ಹಣ ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದ್ ಅಲ್ಲಿ ವಾಸ ಇರತಕ್ಕಂತ ವಿಶ್ವಪ್ರಸಾದ್ ರೆಡ್ಡಿ ಅಂತ ಹೇಳ್ಬಿಟ್ಟು ಆತನ 20 ಲಕ್ಷ ತಗೊಂಡ್ ಬಂದಿರ್ತಾರೆ. ನಿಮ್ಗೆ ಚಿನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದವರು ಕುಮಾರ್ ಅಂತ. ಸೊ ಬಂಗಾರ 2 ಕಾಯಿನ್ ತೋರಿಸ್ತಾರೆ, ಅದನ್ನ ಚೆಕ್ ಮಾಡ್ತಾರೆ. 18 ಕ್ಯಾರೆಟ್ ಇದೆ ಅಂತ ಹೇಳಿ ದೃಢಪಡಿಸ್ಕೊಂಡು 1 ಕೆಜಿ ನಮ್ಮ ಹತ್ರ ಬಂಗಾರ ಇದೆ, 20 ಲಕ್ಷ ಕೊಟ್ಬಿಡ್ತೀವಿ, ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರು ಹೆಚ್ಚಿನ ಆಸೆಗೆ ಒಳಪಟ್ಟು ಈ ರೀತಿ ಹಣ ತಗೊಂಡ್ ಬಂದಿರ್ತಾರೆ. ಅವ್ರ ಹತ್ರ ಕಿತ್ಕೊಂಡು ಹೋಗಿದ್ದಾರೆ. ಮನಿ ಡಬ್ಲಿಂಗ್ ಎಲ್ಲ ಕಡಿಮೆ ರೇಟ್ ಗಂದಾಗ ಅವ್ರಿಗೆ ಟೆಂಪ್ಟ್ ಆಗಿದ್ದಾರೆ. ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ಲ, ಹಾಗಾಗಿ ಅವ್ರಿಗೆ ಈ ಇವರು ನಡವಳಿಕೆ ಬಗ್ಗೆ ಸ್ವಲ್ಪ ಸಂಶಯ ಬಂದಿದೆ. ಆ ಸಂಶಯ ಬಂದಾಗ ಮತ್ತೆ ಸ್ವಲ್ಪ ವಾಪಸ್ ಹೋಗೋಣ ಅಂತ ಒಂದು ವಿಚಾರ ಮಾಡ್ತಾರೆ. ಆದ್ರೆ ಮತ್ತೆ ಅತಿ ಆಸೆಗೊಳಗಾಗಿ ಎಲ್ಲಿಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಈ ಒಂದು ಬಡಾವಣೆಗೆ ಬರ್ಲಿಕ್ಕೆ ಹೇಳ್ತಾರೆ. ಬಡಾವಣೆಗೆ ಬಂದಾಗ ಇವ್ರಿಬ್ರೇ ಇರ್ತಾರೆ. ಸೊ ಹಣ ಕಿತ್ಕೊಂಡು ಟೈಮಲ್ಲಿ ಇನ್ನು 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರಿಗೆ ಹೊಡೆದು ಒಬ್ರು ಮಾತ್ರ ಹೊಡಿತಾರೆ, ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲಾ ಆಂಗಲ್ ಅಲ್ಲೂ ನಾವು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ. ಹೈದರಾಬಾದ್ ನಿಂದನೇ ದುಡ್ಡು ಎತ್ಕೊಂಡ್ ಬಂದಿದ್ರು ಇಲ್ಲ ಇಲ್ಲಿ ಹೈದರಾಬಾದ್ ಇಂದ ಅವ್ರು ಬಂದಿದ್ದಾರೆ ಫ್ಲೈಟ್ ಅಲ್ಲಿ. ಇವತ್ತು ಇಲ್ಲೆಲ್ಲ ಸ್ಥಳೀಯದಲ್ಲಿ ಆದಿತ್ಯ ಅಂತ ಅವ್ರ ಸ್ನೇಹಿತರು, ಹಳೆಯ ಸ್ನೇಹಿತರು, ಅವ್ರ ಮುಖಾಂತರ ಯಲಹಂಕ ಆದಿತ್ಯ ಅಂತ ಅವ್ರ ಹತ್ರ ಹಣ ತಗೊಂಡು ಇವ್ರು ಕೊಡಕ್ ಬಂದಿರ್ತಾರೆ. ಆವಾಗ ಈ ಹಣ ಕೊಟ್ಟು ಗೋಲ್ಡ್ ತಗೊಳ್ಳೋ ಸಮಯದಲ್ಲಿ ಹಣ ಕಿತ್ಕೊಂಡು ಹೋಗಿದ್ದಾರೆ. ಸರ್, ಈಗ ವಿಶೇಷ ತಂಡ ಏನಾದ್ರು ರಚನೆ ಮಾಡಿದ್ರೆ? ಈಗಾಗಲೇ ಈ ಬಗ್ಗೆ ದೊಡ್ಡಬಳ್ಳಾಪುರ DSP ನೇತೃತ್ವದಲ್ಲಿ 3 ತಂಡಗಳನ್ನ, ಒಂದು ಹೊಸಕೋಟೆ ಇನ್ಸ್ಪೆಕ್ಟರ್, ನಂತರ ಸುಳ್ಳುಬೆಳೆ ಇನ್ಸ್ಪೆಕ್ಟರ್, ವಿಜಯಪುರ ಇನ್ಸ್ಪೆಕ್ಟರ್ 3 ತಂಡಗಳು ರಚಿಸಿದ್ವಿ. ಸೊ ವಿವಿಧ ದೃಷ್ಟಿಕೋನಗಳಲ್ಲಿ ಇದನ್ನ ತನಿಖೆ ಆಗ್ಲಿಲ್ಲ ಆರಂಭ ಆಗಿದೆ. ಆದಷ್ಟು ಬೇಗ ಪತ್ತೆ ಹೈದರಾಬಾದ್ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಪ್ರಾಥಮಿಕವಾಗಿ ಹೇಳಿದ್ದಾರೆ. ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಅದು ಗೊತ್ತಾಗ್ತದೆ.